ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಫಿಕ್ಸ್ಡ್ ಡೆಪಾಸಿಟಿಗೆ ಏನೆಲ್ಲ ಹೊಸ ಟ್ಯಾಕ್ಸ್ ರೂಲ್ಸ್ಗಳು ಬಂದಿದೆ 2025ರಲ್ಲಿ ಅಂತೇಳಿ ನೋಡೋಣ. ಯೂನಿಯನ್ ಬಜೆಟ್ 2025 ಫಿಕ್ಸ್ಡ್ ಡೆಪಾಸಿಟಿಗೆ ಸಂಬಂಧಿಸಿದಂತೆ ಕೆಲವೊಂದು ಅಮೆಂಡ್ಮೆಂಟ್ಗಳನ್ನು ತಂದಿದೆ. ಅದು ಏನಂದರೆ TDS ಥ್ರೀಶೋಲ್ಡ್ ಲಿಮಿಟ್ ಇದೆ ಅಲ್ಲ, ಅದನ್ನು ಇನ್ಕ್ರೀಸ್ ಮಾಡಿದೆ. ಅದು ಎಫೆಕ್ಟಿವ್ ಫ್ರಮ್ 1 ಏಪ್ರಿಲ್ 2025. ಈ ಇಂಟ್ರೆಸ್ಟ್ ಎಫ್ ಡಿ ಇಟ್ಟಾಗ ಇಂಟ್ರೆಸ್ಟ್ ಏನು ಸಿಗ್ತದೆ ಅದು ನಮಗೆ ಫುಲ್ಲಿ ಟ್ಯಾಕ್ಸಬಲ್ ಅಂಡರ್ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗಿರ್ತದೆ. ಈ ಟೋಟಲ್ ಇಂಟ್ರೆಸ್ಟ್ ಇನ್ಕಮ್ ಇದೆ ಅಲ್ಲ, ಅದು ನಮ್ಮ ಇಂಡಿವಿಜುವಲ್ನ ಟ್ಯಾಕ್ಸಬಲ್ ಇನ್ಕಮ್ ಏನಿರ್ತದೆ ಅದಕ್ಕೆ ಆ್ಯಡ್ ಆಗ್ತದೆ. ಸೊ ಅದರ ಮೇಲೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರ್ತದೆ. ಇಲ್ಲಿ ಏನಂದರೆ ಸೀನಿಯರ್ ಸಿಟಿಸನ್ಗಳಿದ್ದಾರಲ್ಲ, ಅವರು ಓಲ್ಡ್ ರಿಜಮ್ ಎಲ್ಲಿಯಾದರೂ ಆಪ್ಟ್ ಮಾಡಿದರೆ ಅಲ್ಲಿ ಅವರಿಗೆ 80 TTBಯಲ್ಲಿ ಡಿಡಕ್ಷನ್ ಸಿಗ್ತದೆ. ಅದೆಷ್ಟಂದರೆ 50,000 ಡಿಡಕ್ಷನ್ ಸಿಗ್ತದೆ ಇಂಟ್ರೆಸ್ಟ್ ಇನ್ಕಮಿಗೆ, ಅಂದರೆ FD ಇಂಟ್ರೆಸ್ಟ್ ಇನ್ಕಮಿಗೆ. ಇಲ್ಲಿ ರಿವೈಸ್ TDS ಥ್ರೀಶೋಲ್ಡ್ ಲಿಮಿಟ್ ಏನಂತೇಳಿ ನೋಡುವ. ಬ್ಯಾಂಕ್ಗಳು TDS ಅನ್ನು ಡಿಡಕ್ಟ್ ಮಾಡ್ತೇವೆ ಯಾವಾಗಂದರೆ ಈ ಥ್ರೀಶೋಲ್ಡ್ ಲಿಮಿಟ್ ಅಂತ ಏನು ಕೊಟ್ಟಿದ್ದಾರೆ ಅದು ಎಕ್ಸಿಡ್ ಆದಾಗ ಮಾತ್ರ ಬ್ಯಾಂಕ್ಗಳು ಇಂಟ್ರೆಸ್ಟ್ ಇನ್ಕಮ್ ಮೇಲೆ TDS ಅನ್ನು ಡಿಡಕ್ಟ್ ಮಾಡ್ಬೋದು. ಈ ಸೀನಿಯರ್ ಸಿಟಿಸನಿಗೆ ಏನಂದರೆ ಅದು ಇಷ್ಟರ ತನಕ ಥ್ರೀಶೋಲ್ಡ್ ಲಿಮಿಟ್ 50,000 ಇತ್ತು ಪರ್ ಫಿನಾನ್ಷಿಯಲ್ ಇಯರ್. ಈಗ ಅದನ್ನು 50,000ಇಂದ 1 lakhಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದರ್ ದೆನ್ ಸೀನಿಯರ್ ಸಿಟಿಸನ್ ಇದ್ದಾರಲ್ಲ, ಅವರಿಗೆ ಇದು ಥ್ರೀಶೋಲ್ಡ್ ಲಿಮಿಟ್ 40,000 ಇತ್ತು. ಈಗ ಅದನ್ನು 40,000ದಿಂದ 50,000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಈ 50,000 ಪರ್ ಫಿನಾನ್ಷಿಯಲ್ ಇಯರ್ ಆಗಿರ್ತದೆ. ನೆಕ್ಸ್ಟ್ TDS ರೇಟ್ ಏನಿದೆ ಅಂತೇಳಿ ನೋಡುವ. ಇನ್ ಕೇಸ್ ಪಾನ್ ಹೋಲ್ಡರ್ಸ್ ಅಂದರೆ ಇಂಡಿವಿಜುವಲ್ ಅವರ ಹತ್ರ ಪಾನ್ ಇದ್ದರೆ ಅಂಥ ಕೇಸಲ್ಲಿ ಬ್ಯಾಂಕ್ಗಳು FD ಇಂಟ್ರೆಸ್ಟ್ ಮೇಲೆ 10% TDS ಮಾಡ್ತಾರೆ. ಇನ್ ಕೇಸ್ ಯಾರ ಹತ್ರ ಅದು ಪಾನ್ ಇಲ್ಲ ಅಂದರೆ ನಾನ್ ಪಾನ್ ಹೋಲ್ಡರ್ಸ್ ಇರ್ತಾರಲ್ಲ, ಅವರಿಗೆ FD ಇಂಟ್ರೆಸ್ಟ್ ಮೇಲೆ 20% TDS ಡಿಡಕ್ಷನ್ ಮಾಡ್ತಾರೆ. ಒಂದು ವೇಳೆ ಇಂಡಿವಿಜುವಲ್ನ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಇದೆ ಅಲ್ಲ, ಅದು ಎಕ್ಸೆಂಪ್ಷನ್ ಲಿಮಿಟಿಗಿಂತ ಬಿಲೋ ಇದ್ದರೆ ಅಂಥ ಕೇಸಲ್ಲಿ ಅವರು ಬ್ಯಾಂಕಿಗೆ ಫಾರ್ಮ್ 15G ಅಥವಾ ಫಾರ್ಮ್ 15H ಅನ್ನು ಸಬ್ಮಿಟ್ ಮಾಡ್ಬೋದು. ಆವಾಗ ಅವರು ಬ್ಯಾಂಕ್ಗಳು TDS ಮಾಡೋದಿಲ್ಲ FD ಇಂಟ್ರೆಸ್ಟ್ ಮೇಲೆ. ನೆಕ್ಸ್ಟ್ FD ಇಂಟ್ರೆಸ್ಟ್ ಮೇಲೆ TDS ಅನ್ನು ಯಾವ ರೀತಿ ನಾವು ಸೇವ್ ಮಾಡ್ಬೋದು ಅಂತೇಳಿ ನೋಡುವ. ಇವಾಗ ಏನಂದರೆ ಈಗ ಟ್ಯಾಕ್ಸಬಲ್ ಲಿಮಿಟಿಗಿಂತ ಬಿಲೋ ಇನ್ಕಮ್ ಇರುವವರು ಫಾರ್ಮ್ 15G ಅಥವಾ 15H ಅನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದರೆ ಆವಾಗ ಬ್ಯಾಂಕ್ಗಳು FD ಇಂಟ್ರೆಸ್ಟ್ ಮೇಲೆ TDS ಅನ್ನು ಡಿಡಕ್ಷನ್ ಮಾಡೋದಿಲ್ಲ ಅಂತೇಳಿ ಹೇಳಿದೆ. ಸೊ ಅದು ಯಾವ ರೀತಿ ಅಂದರೆ, ಈಗ ಫಾರ್ಮ್ 15G ಯಾರಿಗೆಲ್ಲ ಅಪ್ಲಿಕೇಬಲ್ ಅಂದರೆ ಇಂಡಿವಿಜುವಲ್ಸ್ ಬಿಲೋ 60 years ಅಥವಾ HUFಗಳು, ಅವುಗಳಿಗೆ ಇದು ಅಪ್ಲಿಕೇಬಲ್ ಆಗ್ತದೆ. ಅದರಲ್ಲಿ ಏನಂದರೆ ಕಂಡೀಷನ್ಸ್ ಇದೆ. ಅವರ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಶುಡ್ ಬಿಲೋ 4 lakh, ಅಂದರೆ 4 lakhಗಿಂತ ಕಮ್ಮಿ ಇರಬೇಕು ಅವರ ಟ್ಯಾಕ್ಸಬಲ್ ಇನ್ಕಮ್. ಅಂಥ ಕೇಸಲ್ಲಿ ಮಾತ್ರ ಅವರು ಫಾರ್ಮ್ 15G ಅನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದರೆ ಅದರ ಮೇಲೆ TDS ಕಟ್ ಮಾಡೋದಿಲ್ಲ. ಇನ್ನೊಂದು ಫಾರ್ಮ್ 15H, ಇದು ಯಾರಿಗೆ ಅಂದರೆ ಸೀನಿಯರ್ ಸಿಟಿಸನ್ಸಿಗೆ, ಅಂದರೆ 60+ years ಯಾರಿರ್ತಾರೆ ಅವರಿಗೇನು ಕಂಡೀಷನ್ ಅಂದರೆ ಸೇಮ್, ಅವ್ರದ್ದು ಕೂಡ ಟ್ಯಾಕ್ಸಬಲ್ ಇನ್ಕಮು ಬಿಲೋ 4 lakh ಇರಬೇಕು. ಆವಾಗ ಬ್ಯಾಂಕ್ಗಳು TDS ಕಟ್ ಮಾಡೋದಿಲ್ಲ FD ಇಂಟ್ರೆಸ್ಟ್ ಮೇಲೆ. ಸೊ ಇದಿಷ್ಟು FD ಇಂಟ್ರೆಸ್ಟ್ನ ಮೇಲೆ ಆಗಿರುವಂತಹ ಬದಲಾವಣೆಗಳಾಗಿವೆ, ಅಂದರೆ 1 ಏಪ್ರಿಲ್ 2025ರಿಂದ. ಇನ್ನೂ ಹೆಚ್ಚಿನ ಟ್ಯಾಕ್ಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.